ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಫ್ರಾಕನ್ನು 1 ವರ್ಷದ ಒಳಗಿನ ಮಕ್ಕಳಿಗೆ ಹಾಕುವಂಥದ್ದನ್ನು ಹೇಗೆ ಹೊಲಿಯೋದು ಅಂತ ನೋಡೋಣ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನಾನಿಲ್ಲಿ ಕಾಟನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಇದು 80 ಸೆಂಟಿಮೀಟರ್ ಆಗುವಷ್ಟು ಇದೆ. ಹಾಗೆ ಇದನ್ನು ನಾನು 4 ಲೇಯರಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದಾದ ನಂತರ ಒಂದು 9 ಇಂಚಿಗೆ ಮೇಲಿನಿಂದ ಮಾರ್ಕ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಕಟ್ ಮಾಡ್ಕೊಂಡಿದ್ದಾದ ನಂತರ ನೋಡಿ, ನನ್ನ ಹತ್ರ 4 ಲೇಯರ್ಸಲ್ಲಿ ಈ ಒಂದು ಬಟ್ಟೆ ರೆಡಿ ಇದೆ. ನೆಕ್ಸ್ಟ್ ನಾನು ಇದಕ್ಕೆ ಶೋಲ್ಡರು 4.5 ಇಂಚ್ ತೊಗೊಳ್ತಾ ಇದ್ದೀನಿ. ಹಾಗೆ ಆರ್ಮ್ ಹೋಲ್ ಕೂಡ 4.5 ಇಂಚ್ ತೊಗೊಳ್ತಾ ಇದ್ದೀನಿ. ಈಗ ಇದೆರಡನ್ನು ಈ ರೀತಿ ಸ್ಕೇಲ್ ಮುಖಾಂತರ ಜಾಯಿನ್ ಮಾಡಿ ಒಂದು ಬಾಕ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಇದು ನೆಕ್ ವಿಡ್ತು 2 ಇಂಚ್ ತೊಗೊಳ್ತಾ ಇದ್ದೀನಿ. ಹಾಗೆ ನೆಕ್ ಡೆಪ್ತು 3 ಇಂಚು ತೊಗೊಳ್ತಾ ಇದ್ದೀನಿ. ಈಗ ಇದೆರಡನ್ನು ಜೋಡಿಸ್ಬಿಟ್ಟು ಒಂದು ಸ್ಕ್ವೇರನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಕರೆಕ್ಟಾಗಿ ಅದಕ್ಕೊಂದು ಶೇಪನ್ನು ಕೊಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ, ಇಲ್ಲಿ ಆರ್ಮ್ ಹೋಲ್ ಹತ್ರ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ಗೆ ಒಂದು ಮಾರ್ಕನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಈ ರೀತಿ ಒಂದು ಆರ್ಮ್ ಹೋಲ್ಗೆ ನಾನು ಶೇಪನ್ನು ಕೊಡ್ತಾಯಿದ್ದೀನಿ. ಈ ರೀತಿ ಕರ್ವ್ ಕೊಟ್ಟರೆ ಆಯಿತು. ಸೊ ಇದೇ ರೀತಿ ನಾನು ನೆಕ್ ಪಾರ್ಟ್ಗೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾವಿದಕ್ಕೆ ಚೆಸ್ಟ್ ವಿಡ್ತು ನನಗೆ 5 ಇಂಚ್ ಬೇಕು, ಪ್ಲಸ್ 2 ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ 7 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಚೆಸ್ಟು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ನನಗೆ ವೇಸ್ಟ್ ಕೂಡ ಆಲ್ಮೋಸ್ಟು 5 ಇಂಚು ಬೇಕಾಗತ್ತೆ. ಅದಕ್ಕೊಂದು ಎಕ್ಸ್ಟ್ರಾ ಸೇರಿಸ್ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 6 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಈ ಒಂದು ಪಾಯಿಂಟ್ಗೂ ಜಾಯಿನ್ ಮಾಡಿಕೊಂಡು ನಂತರ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೋಡಿ, ಓಪನ್ ಮಾಡಿದ್ರೆ ಹೀಗೆ ಕಾಣಿಸ್ತಾ ಇದೆ. ಈಗ ಏನು ಮಾಡಬೇಕಂದ್ರೆ, ಮೇಲಿನಿಂದ ಸುಮಾರು ಒಂದು 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಬಿಟ್ಟು ಅಲ್ಲಿ ನಾನು ಒಂದು ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹುಕ್ಕನ್ನು ಇಡೋದಕ್ಕೋಸ್ಕರ ಬಳಸ್ತೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಈ ಬಟ್ಟೆ ಸಾಕಷ್ಟು ದಪ್ಪ ಇರೋದ್ರಿಂದ ನಾನೇನು ಲೈನಿಂಗನ್ನು ಬಳಸ್ತಾ ಇಲ್ಲ, ಜಸ್ಟ್ ಈ ಒಂದು ಬಟ್ಟೆಯಲ್ಲೇ ಮಾಡ್ತಿರುವಂಥದ್ದು. ಹಾಗೆ ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡಿದ್ದಾಯ್ತಲ್ಲ. ಹಾಗೆ ನಾನು ನೆಕ್ ಪಾರ್ಟನ್ನು ಕಟ್ ಮಾಡಬೇಕಾದ್ರೆ ಈ ಒಂದು ಬಟ್ಟೆ ಏನು ಎಕ್ಸ್ಟ್ರಾ ಬಂದಿತ್ತು ಅದನ್ನೇ ಈಗ ನೀಟಾಗಿ ಶೇಪ್ ಕೊಟ್ಟರೆ ಆಯಿತು. ನಮಗೆ ಇಲ್ಲಿ ಹುಕ್ ಅಟ್ಯಾಚ್ ಮಾಡೋದಕ್ಕೆ ಬೇಕಾಗುತ್ತೆ. ಅದು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ, ಈ ರೀತಿಯಾಗಿ ಹೀಗೆ ಇಟ್ಬಿಟ್ಟು ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇದು ನೆಕ್ಸ್ಟ್ ನಮಗೆ ಯೂಸಿಗೆ ಆಗುತ್ತೆ. ಸೊ ನಮ್ಮದು ಟಾಪ್ ಪಾರ್ಟು ಕಟಿಂಗ್ ಆಗಿ. ಈಗ ಬಾಟಮ್ ಪಾರ್ಟ್ಗೂ ಕೂಡ ನಾನು ಇಲ್ಲಿ 2 ಲೇಯರಲ್ಲಿ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅಗಲ ಹೆಚ್ಚು ಕಮ್ಮಿ 24 ಇಂಚಿದೆ. ಹಾಗೆ ಉದ್ದ ಒಂದು 11 ಇಂಚು ಇದೆ. ನೆಕ್ಸ್ಟು ನನಗೆ ಒಂದಷ್ಟು ಕ್ರಾಸ್ ಪಟ್ಟಿಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಬಟ್ಟೆಯನ್ನು ಈ ರೀತಿಯಾಗಿ ಇಟ್ಕೊಂಡು ನಾವು ಸುಮಾರು ಒಂದು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಟ್ರಿಪ್ಪನ್ನು ನಾನು ಆರ್ಮ್ ಹೋಲ್ಗೆ ಮತ್ತು ನೆಕ್ಗೆ ಬಳಸ್ತಾ ಇರೋದ್ರಿಂದ ಆದಷ್ಟು ಅಡ್ಡ ರೀತಿಯಲ್ಲೇ ಇದನ್ನು ಕಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಈಗ ನಂದು ಕಟ್ಟಿಂಗು ಮುಗಿದಿದೆ. ನೆಕ್ಸ್ಟ್ ನಾನು ಸ್ಟಿಚಿಂಗನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಏನು ಮಾಡಬೇಕು ಅಂದರೆ, ನಾನು ಹುಕ್ ಪಾರ್ಟ್ಗೆ ಒಂದು ಚಿಕ್ಕ ಪೀಸ್ ಬಟ್ಟೆಯನ್ನು ತೊಗೊಂಡಿದ್ನಲ್ಲ, ಅದನ್ನು ಈ ಪ್ರಕಾರವಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ನಾನು ತೋರಿಸಿದ್ದೀನಿ. ಸೊ ಈ ರೀತಿಯಾಗಿ ಹಾಕ್ಕೊಂಡು ನಂತರ ಅಲ್ಲಿ ಸೆಂಟರ್ನಲ್ಲಿ ಒಂದು ಕಟ್ಟನ್ನು ಹಾಕ್ಕೊಳ್ಬೇಕು. ಕಟ್ಟನ್ನು ಹಾಕ್ಕೊಂಡು ನಂತರ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಎಡ್ಜಸ್ಸನ್ನು ನಾವು ಮತ್ತೆ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಇಷ್ಟು ಮಾಡಿಕೊಂಡ್ರೆ ನಮಗೆ ಹುಕ್ಕು ಅಥವಾ ಬಟನ್ ಏನು ಬೇಕಾದರೂ ಹಾಕೋಕ್ಕೆ ಇದೊಂದು ರೆಡಿ ಆಯಿತು. ನೆಕ್ಸ್ಟ್ ನಾನು ಇಲ್ಲಿ ನೆಕ್ ಪಾರ್ಟನ್ನು 2 ಕಡೆಯೂ ಶೋಲ್ಡರ್ ಪಾರ್ಟನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. 2 ಫ್ರಂಟ್ ಮತ್ತು ಬ್ಯಾಕನ್ನು ಒಟ್ಟಿಗೆ ಇಟ್ಕೊಂಡು 2-3 ಸಲ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಆವಾಗಲೇ ನಮಗೆ ಶೋಲ್ಡರ್ ಪಾರ್ಟು ಗಟ್ಟಿ ಬರುತ್ತೆ. ಅದಾದಮೇಲೆ ನಾನು ಆರ್ಮ್ ಹೋಲ್ಗೆ ಈ ಒಂದು ವೈಟ್ ಕಲರ್ ಸ್ಟ್ರಿಪ್ಪನ್ನು ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಪೈಪಿಂಗ್ ಮುಖಾಂತರ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡಿದ್ದಾಯಿತು. ಸೊ ಇದೇ ಕ್ರಮದಲ್ಲಿ ನಾನು
ನೆಕ್ ಪಾರ್ಟು ಮತ್ತು ಆರ್ಮ್ ಹೋಲು ಎರಡೂ ಕೂಡ ಫಿನಿಶ್ ಮಾಡಿದಾಯಿತು. ಇವಾಗ ಬಾಟಮ್ ಪಾರ್ಟನ್ನು ತೊಗೊಂಡು ಮೊದಲಿಗೆ ನಾನೇನು ಮಾಡ್ತೀನಿ ಅಂತಂದರೆ ನೆರಿಗೆಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ಆಲ್ಮೋಸ್ಟ್ 1.5 ಇಂಚು ಆ ರೀತಿಯಾಗಿ ನೆರಿಗೆಗಳನ್ನು ಹಾಕ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಮೊದಲಿಗೆ ನೆರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಟಾಪ್ ಪಾರ್ಟನ್ನು ಒಟ್ಟಿಗೆ ಇಟ್ಕೊಂಡು ನಂತರ ನೆರಿಗೆಯನ್ನು ಹಾಕ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಫಸ್ಟಿಗೆ ನಾವು ನೆರಿಗೆ ಹಾಕ್ಕೊಂಡ್ಬಿಟ್ರೆ ಟಾಪ್ ಪಾರ್ಟ್ಗೆ ಅಟ್ಯಾಚ್ ಮಾಡೋದು ತುಂಬಾ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿಯಾಗಿ ನೋಡಿ ಇವಾಗ ಟಾಪ್ ಪಾರ್ಟು ಮತ್ತು ಬಾಟಮ್ ಪಾರ್ಟು ಎರಡಕ್ಕೂ ಪಿನ್ನನ್ನು ಬೇಕಾದರೆ ಹಾಕ್ಕೊಳ್ಬಹುದು, ಇಲ್ಲದಿದ್ದರೆ ಹಾಗೆ ಹೊಲಿಬಹುದು. ಈ ರೀತಿಯಾಗಿ ಟಾಪು ಮತ್ತು ಬಾಟಮ್ ಪಾರ್ಟು ಎರಡನ್ನು ಒಟ್ಟಿಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡೆ. ಅದಾದಮೇಲೆ ಈ ಸೈಡ್ಸ್ ಏನಿರುತ್ತೆ ಅದನ್ನು ನಾವು ಜಾಯಿನ್ ಮಾಡೋ ಕೆಲಸ. ಸೊ ಇಲ್ಲೂ ಅಷ್ಟೇ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಆರ್ಮ್ ಹೋಲು ಜಾಯಿನ್ ಆಗೋ ಅಲ್ಲಿ ಕೂಡ ನಾವು 2-3 ಸ್ಟಿಚ್ ಹಾಕ್ಕೊಂಡು ಅಲ್ಲೆಲ್ಲ ಗಟ್ಟಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ತಕ್ಷಣ ನಾವು ಬಟ್ಟೆಯನ್ನು ಹಾಕ್ಕೊಳ್ಬೇಕಾದ್ರೆ ಹರಿದೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ಪಾರ್ಟ್ಸಲ್ಲೆಲ್ಲ ಸ್ವಲ್ಪ ಜಾಸ್ತಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಒಳ್ಳೆ ಗಟ್ಟಿಮುಟ್ಟಾಗಿ ಬರುತ್ತೆ ಬಟ್ಟೆಗಳು ಅಂತ ಹೇಳ್ಬೋದು. ಸೊ ನಾನಿಲ್ಲಿ 2 ಸಲ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಬಾಟಮ್ ಪಾರ್ಟ್ ಏನು ನಾನು ಸ್ಟಿಚ್ ಮಾಡಿರಲಿಲ್ಲ ಅಲ್ವಾ, ಅಲ್ಲಿ ನಾನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸುತ್ತಲೂ ನಾನು ಇದೇ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಇವಾಗ ನೋಡಿ ಈ ಒಂದು ಫ್ರಾಕು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ರೆಡಿ ಇದೆ. ತುಂಬಾ ಪ್ಲೇನ್ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತು. ಸೊ ಒಂದು ಬೋ ರೀತಿಯಾಗಿ ಮಾಡೋಣ ಅಂಥೇಳಿ 5 ಇಂಚ್ ಅಗಲ ಹಾಗೆ 3 ಇಂಚ್ ಉದ್ದದ ಒಂದು ಪಟ್ಟಿಯನ್ನು ತೊಗೊಂಡಿದ್ದೀನಿ. ಅದನ್ನು ಈ ಪ್ರಕಾರವಾಗಿ ಫೋಲ್ಡ್ ಮಾಡಿಕೊಂಡು ನಂತರ ಇದರಲ್ಲಿ ಒಂದು ಬೋ ರೀತಿಯಾಗಿ ಮಾಡ್ಕೊಳ್ತೀನಿ. ಅದು ಹೇಗೆ ಅಂತ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಹೋಗುತ್ತೆ ನೋಡಿ. ಈಗ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಹಾಗೆ ಇದನ್ನು ಉಲ್ಟಾ ತಿರುಗಿಸ್ಬೇಕು. ಉಲ್ಟಾ ತಿರುಗಿಸ್ಬಿಟ್ಟು ಎರಡು ಏನು ಅದು ಥ್ರೆಡ್ ಕಾಣಿಸ್ತಾ ಇದೆಯಲ್ಲ ಅದು ಕಾಣಿಸ್ದೇ ಇರೋ ರೀತಿಯಾಗಿ ಈ ರೀತಿಯಾಗಿ ಇಟ್ಕೊಂಡು ಕೈಯಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಡೀಟೇಲ್ ಆಗಿ. ಫ್ರಾಕನ್ನು ಅದೇ ರೀತಿಯಾಗಿ ಯೂಸ್ ಮಾಡ್ಬೋದು. ಸ್ವಲ್ಪ ಈ ರೀತಿಯಾಗಿ ಮಾಡೋದ್ರಿಂದ ಸ್ವಲ್ಪ ಫ್ಯಾನ್ಸಿಯಾಗೂ ಕಾಣುತ್ತೆ, ಒಂದು ಒಳ್ಳೆ ಲುಕ್ ಸಿಗತ್ತೆ ಫ್ರಾಕ್ಗೆ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ಹಾಗೆ ಲಾಸ್ಟಿಗೆ ಏನು ಮಾಡಬೇಕಂದ್ರೆ ಆ ಥ್ರೆಡ್ಡನ್ನು ಮಧ್ಯದಲ್ಲಿ ಈ ರೀತಿ 2-3 ಸಲ ಸುತ್ತಲೂ ಹಾಕೊಳ್ಳೋದ್ರಿಂದ ನೋಡಿ ಈ ರೀತಿಯಾಗಿ ಒಂದು ಬ್ಯಾಂಡು ಕ್ರಿಯೇಟ್ ಆಯಿತು, ಒಂದು ಬೋ ರೀತಿಯಾಗಿ ಕ್ರಿಯೇಟ್ ಆಯಿತು. ಈಗ ಮತ್ತೆ ನಾನು ಮೇನ್ ಫ್ಯಾಬ್ರಿಕ್ ಏನಿತ್ತು ಅದನ್ನೇ ತೊಗೊಂಡು ಈ ರೀತಿಯಾಗಿ ಮಾಡಿಕೊಂಡು ನಂತರ ಅದನ್ನು ಸೆಂಟರ್ನಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ಸ್ಟಿಚ್ ಮಾಡ್ತೀನಿ. ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ರೆಡಿ ಆಯಿತು. ಈಗ ಈ ಒಂದು ಬ್ಯಾಂಡನ್ನು ನಾವು ನೆಕ್ಸ್ಟು ಫ್ರಾಕ್ಗೆ ಎಲ್ಲಿ ಸೆಂಟರ್ ಬೇಕಾದರೆ ಸೆಂಟರು, ಸೈಡ್ ಬೇಕಾದರೆ ಸೈಡು ಆ ರೀತಿಯಾಗಿ ಹೊಲ್ಕೊಳ್ಬೇಕಾಗತ್ತೆ. ಇವಾಗ ನಮ್ಮದು ಫ್ರಾಕು ರೆಡಿ ಇದೆ. ಬ್ಯಾಕ್ ಸೈಡ್ಗೆ ಒಂದು ಹುಕ್ಕನ್ನು ಅಟ್ಯಾಚ್ ಮಾಡೋದು ಪೆಂಡಿಂಗ್ ಇದೆ, ಅದನ್ನು ಒಂದು ಮಾಡಿಬಿಟ್ರೆ ಸುಂದರವಾದ ಫ್ರಾಕು ರೆಡಿ. 1.5 ವರ್ಷದವರೆಗೂ ಹೆಚ್ಚು ಕಡಿಮೆ ಬರುತ್ತೆ. ಒಂದು 8 ತಿಂಗಳಿಂದ 2 ವರ್ಷದ ಮಗುವಿಗೆ ಆರಾಮಾಗಿ ಇದು ಹಾಕಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.